Hello, namaste, all the students and the parents. Welcome back to NT Clock Coaching Academy. ನಾನು ನಿಖಿಲೇಶ್ NT Clock Coaching Academy ಇಂದ ಈ ಒಂದು ವಿಡಿಯೋದಲ್ಲಿ 2026 ನ KCET ರಿಸಲ್ಟ್ ಅನ್ನು ನಾನು ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಫಾರ್ ದ ಫಸ್ಟ್ ಟೈಮ್ ನಾನು 2019 ಇಂದ ಕೌನ್ಸಿಲಿಂಗ್ ಮಾಡ್ತಾ ಇದ್ದೇನೆ. ಎಷ್ಟೋ ಸ್ಟೂಡೆಂಟ್ಸ್ ಗಳ CET ರಿಸಲ್ಟ್ ಅನ್ನ ನೋಡಿದ್ದೇನೆ. ಇಷ್ಟು ಇನ್ಫ್ಲೇಷನ್ ಅನ್ನ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ ನೋಡಿರೋದು. ಫಾರ್ ದ ಫಸ್ಟ್ ಟೈಮ್ ಈ ಇನ್ಫ್ಲೇಷನ್ ಗೆ ರೀಸನ್ ನನ್ಗೆ ಸೀರಿಯಸ್ಲಿ ಗೊತ್ತಿಲ್ಲ. ನಂಬರ್ ಆಫ್ ಸ್ಟೂಡೆಂಟ್ಸ್ ಗಳು ಎನಿವೇ ಈಗ 2024 ಅಂತ ಹೇಳಿದಾಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಗಳು ತುಂಬಾ ಇನ್ಕ್ರೀಸ್ ಆಗಿದ್ರು. ಆವಾಗ ಇನ್ಫ್ಲೇಷನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದಿತ್ತು. ಬಟ್ ಈ ವರ್ಷ ಯಾಕೆ ಇಷ್ಟು ಇನ್ಫ್ಲೇಷನ್ ಆಗಿದೆ ನನ್ಗೆ 100% ಗೊತ್ತಿಲ್ಲ. ಕ್ವಶನ್ ಪೇಪರ್ ಈಸಿ ಇದ್ದಿತ್ತಾ ಅಂದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಅಷ್ಟು ಈಸಿ ಇರಲಿಲ್ಲ, ಸ್ವಲ್ಪ ಟಫ್ ಇದ್ದಿತ್ತು. ಸೊ ಅದು ಇಲ್ಲ. ನಂಬರ್ ಆಫ್ ಸ್ಟೂಡೆಂಟ್ಸ್ ಗಳು ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗಿದಾರಾ? ಇಲ್ಲ. ಬಟ್ ಯಾಕೆ ಇಷ್ಟು ಇನ್ಫ್ಲೇಷನ್ ಆಗಿದೆ ಅನ್ನೋದು ನನಗೆ ಇವತ್ತಿಗೂ ಕ್ವಶನ್ ಮಾರ್ಕ್. ನನಗ್ ಗೊತ್ತಿಲ್ಲ, ಮೇ ಬಿ ಬೇರೆ ರೀಸನ್ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಬಟ್ ಈ ವರ್ಷದ ರಿಸಲ್ಟ್ ನನ್ನ 6 to 7 years ಕೌನ್ಸಿಲಿಂಗ್ ಕರಿಯರ್ ಅಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ಇನ್ಫ್ಲೇಷನ್ ಆಗತ್ತೆ ಅಂತ. ಓಕೆ, ಇನ್ಫ್ಲೇಷನ್ ಆಗತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಎವ್ರಿ ಇಯರ್ 1000 2000 ಇನ್ಕ್ರೀಸ್ ಆಗುತ್ತೆ. ಬೇಸ್ಡ್ ಆನ್ ಟಫ್ನೆಸ್ ಲೆವೆಲ್ ಸ್ವಲ್ಪ ಆಚೆ ಈಚೆ ಆಗ್ಬಹುದು. ನಾನು ಅದಕ್ಕೆ ಫಸ್ಟ್ಗೆ ವರ್ಸ್ಟ್ ಕೇಸಿ ರೆಡಿ ಆಗಿರಿ ಅಂತ ಪ್ರತಿಯೊಬ್ಬ ಸ್ಟೂಡೆಂಟ್ಸಿಗೂ ಪ್ರತಿಯೊಬ್ರು ಪೇರೆಂಟ್ಸ್ ಗಳಿಗೂ ಹೇಳಿದ್ದೆ. ಬಟ್ ಇಷ್ಟು ಇನ್ಫ್ಲೇಷನ್ ಆಗುತ್ತೆ ಅಂತ ನಾನು 100% ಎಕ್ಸ್ಪೆಕ್ಟ್ ಮಾಡಿಲ್ಲ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 2025 ಮತ್ತೆ 26 ಸೇಮ್ ಮಾರ್ಕ್ಸ್ ಗೆ ಎಷ್ಟು ಇನ್ಫ್ಲೇಷನ್ ಆಗಿದೆ ಕೆಲವೊಂದಿಷ್ಟು ಡೇಟಾಗಳನ್ನ ಮಾತ್ರ ತಗೊಂಡಿದ್ದೇನೆ. ನಾನು ನಿಮ್ಗೆ ಇದರ ಲೈವ್ ಡೆಮೋ ಕೊಡ್ತಾ ಇದ್ದೇನೆ. ಇದು ಯಾಕಾಗಿದೆ ನನಗೆ ಗೊತ್ತಿಲ್ಲ. ಓಕೆ, ಮತ್ತೊಂದು ಏನಂತ ಕೇಳಿದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ರಿಸಲ್ಟ್ ಬರಲಿಲ್ಲ. ಮೇ ಬಿ ನೀವು ಮಾರ್ಕ್ಸ್ ಎಂಟ್ರಿ ಮಾಡಿದ್ರು ಹಂಗ ಆಗಿರ್ಬೋದು CBSE ಸ್ಟೂಡೆಂಟ್ಸ್ ಗಳಿಗೆ. ಸೊ ದಯವಿಟ್ಟು ಅದನ್ನ ಕ್ರಾಸ್ ಚೆಕ್ ಮಾಡಿ. ಮುಂದೆ ನಿಮ್ಗೆ ಅದು ಸ್ಪಾಟ್ ರ್ಯಾಂಕಿಂಗ್ ಅಂತ ಕೊಡ್ತಾರೆ. ಸೊ ನೀವು ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಓಕೆ, ಯಾರ್ಯಾರಿಗೆ ರಿಸಲ್ಟ್ ಬರಲಿಲ್ಲ ನಿಮ್ಗೆ ಬಂದೇ ಬರುತ್ತೆ. ಯು ನೀಡ್ ಟು ವೇಟ್. ಓಕೆ, ಮೂರನೇದು, ಯಾರ್ಯಾರು ಈಗ ಡ್ರಾಪ್ ತಗೊಳ್ಬೇಕು, ಸರ್ ನಂಗೆ ಈ ವರ್ಷ ತುಂಬಾ ರ್ಯಾಂಕ್ ಬಂದಿದೆ, ಡ್ರಾಪ್ ತಗೊಳ್ಬೇಕು, ದಯವಿಟ್ಟು ಈ ಕೆಲ್ಸಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇಯರ್ ಬೈ ಇಯರ್ ನೋಡ್ತಾ ಹೋದ್ರೆ ಈ ಗೌರ್ಮೆಂಟ್ ಅವ್ರು ಮಾಡುವಂತ ಕೆಲಸಗಳಿರ್ಬೋದು, ಅಥವಾ ನಾನು ಎಲ್ರಿಗೂ ಹೇಳ್ತಾ ಇರೋದು, ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎರಡಕ್ಕೂ ಹೇಳ್ತಾ ಇರೋದು, ನೀಟ್ ಎಕ್ಸಾಮ್ ಅನ್ನ ಪೇಪರ್ ಲೀಕ್ ಮಾಡೋದು, ಅಗ್ರಿಕಲ್ಚರ್ ನೋಡಿದ್ರೆ ರೀ ಎಕ್ಸಾಮ್ ಮಾಡೋದು, ಈ ಕಡೆ ನೋಡಿದ್ರೆ ಕಂಬೈನ್ಡ್ ಕೌನ್ಸಿಲಿಂಗ್ ಎಂಡ್ ಮಾಡೋದು, CBSE ನೋಡಿದ್ರೆ ಇವ್ರದ್ದು ಕಂಪ್ಯೂಟರ್ ಬೇಸ್ಡ್ ಎವ್ಯಾಲ್ಯೂಯೇಷನ್ ಅಂತ ಹೇಳ್ಕೊಂಡು ಅಲ್ಲಿ ಬ್ಲಂಡರ್ ಮಾಡೋದು, ಇದೆಲ್ಲದನ್ನು ನೋಡಿದ್ರೆ ನೀವು ಎಷ್ಟೇ ಓದಿದ್ರು ಔಟ್ ಆಫ್ 180 ನೀವು 130+ ತೆಗೆದ್ರು ಕೂಡ ನಿಮ್ಗೆ ಬೇಕಾಗಿರೋ ಕಾಲೇಜ್ ಸಿಗೋದಿಲ್ಲ ಅಂತ ಅನ್ಕೊಳ್ತೇನೆ. ದಟ್ ಟು ಫಾರ್ ಜನರಲ್ ಮೆರಿಟ್ ನೀವು ಏನು ಒಳ್ಳೆ ಕಾಲೇಜನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಇಲ್ಲ, ಆ ರೀತಿಗೆ ಬಂದು ನಿಂತ್ಕೊಂಡಿದೆ. ಸರಿನಾ? ಸೊ ಯಾರ್ಯಾರು ಡ್ರಾಪ್ ತಗೊಳ್ಬೇಕು ಅಂತ ಇದ್ದೀರಾ, 100 ಟೈಮ್ ಯೋಚನೆ ಮಾಡಿ ಡ್ರಾಪ್ ತಗೊಳ್ಳಿ. ನೆಕ್ಸ್ಟ್ ಇಯರ್ ಇನ್ ಯಾವ ರೀತಿ ಕಾಂಪಿಟೇಷನ್ ಇದೆಯೋ, ಇದು ಯಾವ ಲೆವೆಲ್ಗೆ ಹೋಗುತ್ತೋ ನಮ್ಗೆ ಗೊತ್ತಿಲ್ಲ. ಓಕೆ, ಈಗ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಅಂತಿದೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ನ ಕೊಟ್ಟಿರ್ತೇನೆ, 6362324224 ಅಂತ. ಆದಷ್ಟು ಬೇಗ ಜಾಯ್ನ್ ಆಗಿ. ಯಾಕಂದ್ರೆ 10th ಇಂದ ಇದು ಸ್ಟಾರ್ಟ್ ಆಗುತ್ತೆ, ಏನು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ನಾನು ಇವತ್ತು ಮತ್ತೆ ನಾಳೆ ಮಾತ್ರ ಓಪನ್ ಇಡ್ತೇನೆ. ಅದಾದ ನಂತರ ನೀವು ಏನೇ ನನಗೆ ಕಾಲ್ ಮಾಡಿದ್ರು ನಾನು ಪಿಕ್ ಮಾಡೋದಿಲ್ಲ. ನೀವು ಕೌನ್ಸಿಲಿಂಗ್ ಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ಮಾತ್ರ ಈ ನಂಬರ್ಗೆ ಮೆಸೇಜ್ ಹಾಕಿ. ನೀವು ಇನ್ಫಾರ್ಮೇಶನ್ ತಗೊಳ್ಳಿಕ್ಕೆ ದಯವಿಟ್ಟು ನಾನು ಯೂಟ್ಯೂಬ್ ಅಲ್ಲಿ ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಅಪ್ಲೋಡ್ ಮಾಡ್ತೇನೆ. ಬಟ್ ಇನ್ಫಾರ್ಮೇಶನ್ ತಗೊಳ್ಳಿಕ್ಕೆ ದಯವಿಟ್ಟು ಕಾಲ್ ಮಾಡಬೇಡಿ. ನೀವು ಕೌನ್ಸಿಲಿಂಗ್ ಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಯಾಕಂದ್ರೆ ಆಲ್ರೆಡಿ ನಂಗೆ 150 ಸ್ಟೂಡೆಂಟ್ಸ್ ಗಳು ಜಾಯ್ನ್ ಆಗಿದ್ದಾರೆ. ನನ್ನನ್ನ ಟ್ರಸ್ಟ್ ಮಾಡ್ಕೊಂಡು ಅವ್ರು ಬಂದಿದ್ದಾರೆ. ಅವರಿಗೆ ನಾನು ಫಸ್ಟ್ ಸರ್ವ್ ಮಾಡೋದು ನನ್ನ ಇದು. ಸೊ ಜಾಯ್ನ್ ಆಗ್ಬೇಕು ಅಂತಿದ್ರೆ ಮಾತ್ರ ನಂಗೆ ಈ ನಂಬರ್ಗೆ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ ಕೌನ್ಸಿಲಿಂಗಿಗೆ. ಅದಾದ್ಮೇಲೆ ನಿಮ್ಮ ಮಧ್ಯದಲ್ಲಿ ಏನೇ ಒಂದು ಪ್ರಾಬ್ಲಮ್ ಆದ್ರೂ, ಸರ್ ಅದಾಯ್ತು ಇದಾಯ್ತು ಅಂತ ನನಗೆ ದಯವಿಟ್ಟು ನೀವು ಕಾಲ್ ಮಾಡಬೇಡಿ. ಓಕೆ, ಯಾಕಂದ್ರೆ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ, ಅವರಿಗೆ ನಾನು ಫಸ್ಟ್ ಪ್ರಯಾರಿಟಿ ಕೊಡಬೇಕು, ನಾನು ಅವ್ರನ್ನ ಮ್ಯಾನೇಜ್ ಮಾಡ್ಕೊಳ್ಬೇಕು. ಸೊ ಅದಾದ ನಂತರ ನಾನು ಕಾಲ್ ಅನ್ನು ಪಿಕ್ ಮಾಡೋದಿಲ್ಲ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇವತ್ತು ನಾಳೆಗೆ ನಾನು ಎಂಡ್ ಮಾಡ್ತೇನೆ. ಯಾಕಂದ್ರೆ 10th ಇಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇವತ್ತಿಂದ ನಮ್ಮ ಸ್ಟೂಡೆಂಟ್ಸ್ ಗಳಿಗೂ ಕೂಡ ನಾನು ಎನ್ರೋಲ್ ಆದವರಿಗೆ ಕೌನ್ಸಿಲಿಂಗ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇವತ್ತಿಂದ. ಸೊ ಇವತ್ತು ನಾಳೆ ಲಾಸ್ಟ್. ಅದಾದ ನಂತರ ನಾನು ಯಾರನ್ನು ಕೂಡ ಅಡ್ಮಿಷನ್ ತಗೊಳ್ಳೋದಿಲ್ಲ. ಅಂಡ್ ಹೊಸ ನಂಬರ್ ಇಂದ ನಾನು ಕಾಲ್ ಅನ್ನು ಪಿಕ್ ಮಾಡೋದಿಲ್ಲ. ಜಾಯ್ನ್ ಆಗ್ಬೇಕು ಅಂತಿದ್ರೆ ನಂಬರ್ ಇದೆ, ದಯವಿಟ್ಟು ಮೆಸೇಜ್ ಮಾಡಿ. ಸರಿನಾ? ಈಗ ನಿಮ್ಗೊಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಾನು ಪ್ರೀವಿಯಸ್ ಇಯರ್ ಇದು ಏನಾಗಿದೆ ಅಂತ ಕೇಳಿದ್ರೆ ಆಲ್ಮೋಸ್ಟ್ ನಿಮ್ಗೆ ಬಿಲೋ 10,000. ಇಲ್ಲೊಂದು ಸ್ಟೂಡೆಂಟ್ ಇದ್ ನೋಡಿ, ಲಾಸ್ಟ್ ಇಯರ್ ಬೋರ್ಡ್ಸ್ ಅಲ್ಲಿ ಎಷ್ಟಿದೆ, 196 ಅಂದ್ರೆ 292 ಇದೆ. ಕರೆಕ್ಟಾ? ಬೋರ್ಡ್ಸ್ ಅಲ್ಲಿ 292 ಇದ್ದಿತ್ತು, 40 45 46. ಸರಿನಾ? ಅಂದ್ರೆ 292 ಮತ್ತೆ 131. 292 131 ರ್ಯಾಂಕ್ ಎಷ್ಟು ಬಂದಿತ್ತು? 3737. ನಿಮ್ಗೆ ಈ ವರ್ಷ ನಮ್ದೇ ಸ್ಟೂಡೆಂಟ್ಸ್, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳದ್ದು ಮಾತ್ರ ತಗೊಂಡಿದ್ದೇನೆ. ಇಲ್ಲಿ ನೋಡಿ, ಈ ಸ್ಟೂಡೆಂಟ್ 3. ಓಕೆ, ರ್ಯಾಂಕ್ ಆಮೇಲೆ ಹೇಳ್ತೇನೆ ನೋಡಿ. ಸ್ಟೂಡೆಂಟ್ 3 ಮಾರ್ಕ್ಸ್ ನೋಡಿ, 98 99 98. ಅಂದ್ರೆ ಓವರ್ ಆಲ್ ಆಗಿ ಹೋಗಿರೋದು 5 ಮಾರ್ಕ್ಸ್. 5 ಅಂದ್ರೆ 295 ಪ್ಲಸ್ KCET ಮಾರ್ಕ್ಸ್ ನೋಡಿ ಇಲ್ಲಿ
49 49 38 ಅಂದ್ರೆ ಆಲ್ಮೋಸ್ಟ್ 136 ಮಾರ್ಕ್ಸ್ ಆಗುತ್ತೆ. 136 KCET ಅಲ್ಲಿ 136 ಇದೆ, ಬೋರ್ಡ್ಸ್ ಅಲ್ಲಿ 295 ಇದೆ. ಇಲ್ಲಿ ನೋಡಿ KCET ಅಲ್ಲಿ 292, ಬೋರ್ಡ್ಸ್ ಅಲ್ಲಿ 292, ಇದರಲ್ಲಿ 131. ಈ ವರ್ಷದ ಸ್ಟೂಡೆಂಟ್ ಇದು ಮಾರ್ಕ್ಸ್ ಇದ್ರಿಗಿಂತ KCET ಅಲ್ಲಿ 5 ಮಾರ್ಕ್ಸ್ ಎಕ್ಸ್ಟ್ರಾ ಇದೆ ಅಂಡ್ ಬೋರ್ಡ್ಸ್ ಅಲ್ಲಿ ಇದ್ರಿಗಿಂತ 3 ಮಾರ್ಕ್ಸ್ ಎಕ್ಸ್ಟ್ರಾ ಇದೆ. ಆಯ್ತಾ, 3 ಮಾರ್ಕ್ಸ್ ಎಕ್ಸ್ಟ್ರಾ ಇದೆ. ಬಟ್ ರ್ಯಾಂಕ್ ನೋಡಿ ಲಾಸ್ಟ್ ಇಯರ್ ಬಂದಿದ್ದು 3737, ಈ ವರ್ಷದ ಸ್ಟೂಡೆಂಟ್ ಗೆ ಬಂದಿದ್ದು 4399, 4319. ಅಂದ್ರೆ ಆಲ್ರೆಡಿ KCET ಅಲ್ಲೂ ಕೂಡ 5 ಮಾರ್ಕ್ಸ್ ಎಕ್ಸ್ಟ್ರಾ ಇದೆ. 5 ಇನ್ ದ ಸೆನ್ಸ್ ಆಲ್ಮೋಸ್ಟ್ 2 to 3% ಎಕ್ಸ್ಟ್ರಾ ಇದೆ. ಬೋರ್ಡ್ಸ್ ಅಲ್ಲೂ ಕೂಡ 3 ಮಾರ್ಕ್ಸ್ ಎಕ್ಸ್ಟ್ರಾ ಇದೆ, 1% ಎಕ್ಸ್ಟ್ರಾ ಇದೆ. ಆಲ್ಮೋಸ್ಟ್ ಓವರ್ ಆಲ್ ಆಗಿ 2% ಎಕ್ಸ್ಟ್ರಾ ಇದೆ. ಕಡಿಮೆ ಬರಬೇಕು ಬಿಟ್ರೆ ಜಾಸ್ತಿ ಬರಬಾರ್ದು. ಈ ವರ್ಷ ಆಲ್ಮೋಸ್ಟ್ ನಿಯರ್ಲಿ 1000 ರ್ಯಾಂಕ್ ಜಾಸ್ತಿನೇ ಹೋಗಿದೆ. ಜಾಸ್ತಿ ಮಾರ್ಕ್ಸ್ ಇದ್ದು ಕೂಡ ಜಾಸ್ತಿನೇ ಹೋಗಿದೆ. ಅದು ಯಾಕೆ ಇಷ್ಟು ವೇರಿಯೇಷನ್ ಆಗಿದೆ ನನ್ಗೆ ಗೊತ್ತಿಲ್ಲ. ಇದೇ ಸ್ಟೂಡೆಂಟ್ಗೆ ಈ ವರ್ಷ ನನ್ನ ಅನಿಸಿಕೆ ಪ್ರಕಾರ ಬಿಲೋ 3000 ಬರಬೇಕಿತ್ತು, ಅಟ್ಲೀಸ್ಟ್ 3000 to 3500. ಬಟ್ ಇದು ಆಲ್ಮೋಸ್ಟ್ 1000 ರ್ಯಾಂಕ್ಗಳು ಇನ್ಕ್ರೀಸ್ ಆಗಿದೆ. ಇದು ಬಿಟ್ಟಾಕಿ ಟಾಪ್ ಅಂದ್ರೆ ಟಾಪ್ ಇದರಲ್ಲಿ 1000 ರ್ಯಾಂಕ್ ವೇರಿಯೇಷನ್ ಆಗಿದೆ. ಇಲ್ಲಿ ನೋಡಿ ಈ ಸ್ಟೂಡೆಂಟ್ ಇದು ನೋಡಿ ನಾನು ನಿಮ್ಗೆ ಹೇಳ್ತಾ ಇರೋದು 23 22 20 ಅಂದ್ರೆ ಆಲ್ಮೋಸ್ಟ್ 65 ಮಾರ್ಕ್ಸ್ ಬಂದಿದೆ. ಯಾವ್ದ್ರಲ್ಲಿ? KCET ಅಲ್ಲಿ ಸ್ಟೂಡೆಂಟ್ 4. ಇಲ್ಲಿ ನೋಡಿ 95 90 94 ಅಂದ್ರೆ ಆಲ್ಮೋಸ್ಟ್ ಎಷ್ಟಾಗಿದೆ? ಇಲ್ಲಿ 10 ಮಾರ್ಕ್ಸ್ ಹೋಗಿದೆ, ಇಲ್ಲಿ ಒಂದು 10 ಮಾರ್ಕ್ಸ್ ಹೋಗಿದೆ ಅಂತ ಅನ್ಕೊಳ್ಳೋಣ. 20 ಮಾರ್ಕ್ಸ್ ಹೋಗಿದೆ ಅಂದ್ರೆ 280 ಮಾರ್ಕ್ಸ್, 20 ಮಾರ್ಕ್ಸ್ ಹೋಗಿದೆ. ಸೊ 280 ಮಾರ್ಕ್ಸ್ ವಿತ್ 65, ಸರಿನಾ? ಈ ವರ್ಷದಿದು 280 ಮಾರ್ಕ್ಸ್ ವಿತ್ 65. ನಿಮ್ಗೆ ಇನ್ನೊಂದು ರಿಸಲ್ಟ್ ತೋರಿಸ್ತೇನೆ ನೋಡಿ, ಲಾಸ್ಟ್ ಇಯರ್ ಇದು 280 ವಿತ್ 65. ಇಲ್ಲಿ ನೋಡಿ ಸ್ಟೂಡೆಂಟ್ ಇದು 260, ಇದು ಬೇಡ, ಇದನ್ನ ತಗೊಳ್ಳೋಣ. 238 ವಿತ್ 89, 238 ವಿತ್ 89 ಅಂದ್ರೆ 238 ಅಂತ ಹೇಳಿದ್ರೆ ಇವ್ರದ್ದು ಇದರಲ್ಲಿ 280 ಇರ್ಲಿಕ್ಕೆ ಹೋಗಿ ಆಲ್ಮೋಸ್ಟ್ 240 42 ಮಾರ್ಕ್ಸ್ ಗಳು ಜಾಸ್ತಿನೇ ಇದೆ ಬೋರ್ಡ್ಸ್ ಅಲ್ಲಿ. 42 ಮಾರ್ಕ್ಸ್ ಅಂದ್ರೆ ಆಲ್ಮೋಸ್ಟ್ 10 ಪ್ಲಸ್ 4 12%. 12% ಅಂತ ಹೇಳಿದ್ರೆ 6% ಈ ಹುಡುಗಂದು ಅಥವಾ ಈ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಇದು ಜಾಸ್ತಿ ಇದೆ. ಅಂದ್ರೆ 6 ಎಷ್ಟಾಯ್ತು? 10 ಪ್ಲಸ್ 4 12, 6%, ಸರಿನಾ? ಯಾವುದು? ಈ ವರ್ಷದ್ದು. ಪ್ಲಸ್ KCET ಅಲ್ಲಿ ನೋಡೋಣ. ಇವಾಗ KCET ಅಲ್ಲಿ ಈ ಹುಡುಗಂದು ಜಾಸ್ತಿ ಇದೆ 89, ಇವರದ್ದು 65 ಇದೆ. 65 ಅಂತ ಹೇಳಿದ್ರೆ 89 ಆಲ್ಮೋಸ್ಟ್ 24 ಮಾರ್ಕ್ಸ್. ಯಾವ್ದ್ರಲ್ಲಿ? KCET ಅಲ್ಲಿ. KCET ಅಲ್ಲಿ 24 ಮಾರ್ಕ್ಸ್ ಅಂತ ಹೇಳಿದ್ರೆ 18 ಗೆ 10% ಆಗುತ್ತೆ. 10 ಪ್ಲಸ್ 24 ಆಲ್ಮೋಸ್ಟ್ ಒಂದು 3-4% ಅಂತ ಹೇಳಿದ್ರೆ 14, ಅಗೇನ್ 7%, ಸರಿನಾ? 7% ಆಲ್ಮೋಸ್ಟ್ ಎರಡು ಕೂಡ ಈಕ್ವಲ್ ಆಗುತ್ತೆ. ಈ ಸ್ಟೂಡೆಂಟ್ ಗೆ ಲಾಸ್ಟ್ ಇಯರ್ ರ್ಯಾಂಕ್ ಬಂದಿದ್ದು 52,990, ಸೇಮ್ ಮಾರ್ಕ್ಸ್, ಏನಿಲ್ಲ ಒಂದು 1% ಆಚೆ ಈಚೆ ಇರ್ಬೋದು. ಈ ವರ್ಷ ಅದೇ ಪರ್ಸೆಂಟೇಜ್ ಗೆ ಬಂದಿರೋ ರ್ಯಾಂಕ್ ಎಷ್ಟು ನೋಡಿ? 72,114, 20,000 ರ್ಯಾಂಕ್ಗಳು ವೇರಿಯೇಷನ್ ಆಗಿದೆ. ದಿಸ್ ಈಸ್ ಅನ್ಎಕ್ಸ್ಪೆಕ್ಟೆಡ್, ಸೀರಿಯಸ್ಲಿ ಅನ್ಎಕ್ಸ್ಪೆಕ್ಟೆಡ್. ಒಂದು 5,000 ವೇರಿಯೇಷನ್, ಅಪ್ ಟು 10,000 ವೇರಿಯೇಷನ್, ಓಕೆ. ಜಸ್ಟ್ ನೋಡಿ 1% ಇದಿಲ್ಲ, ಏನ್ ಹೇಳ್ತಾರೆ, ಇಬ್ರದ್ದು ಸೇಮ್ ಇದೆ. ಬಟ್ ಸ್ಟಿಲ್ ಆಲ್ಮೋಸ್ಟ್ 20,000 ರ್ಯಾಂಕ್ಗಳು ವೇರಿಯೇಷನ್ ಆಗಿದೆ. ಈ ವರ್ಷ ಎಕ್ಸ್ಪೆಕ್ಟೇಷನ್ ಗಿಂತ ಬಿಯಾಂಡ್ ಹೋಗಿದೆ. ಓಕೆ, ಈ ಸ್ಟೂಡೆಂಟ್ 1 ನೋಡಿ 1,00,000 16,000, ಸ್ಟೂಡೆಂಟ್ 6 ನೋಡಿ ಸೇಮ್ ಮಾರ್ಕ್ಸ್ ಗೆ, ಇಲ್ಲಿ ನೋಡಿ ಸ್ಟೂಡೆಂಟ್ 1 ಗೆ 1,16,000 ಬಂದಿದೆಯಲ್ಲ, ಇದೇ ಮಾರ್ಕ್ಸ್ ಗೆ ಲಾಸ್ಟ್ ಇಯರ್ ಒಂದು ಏನಿಲ್ಲ ಅಂದ್ರೆ ಒಂದು 70 to 80,000 ಬಿಟ್ವೀನ್ ಅಲ್ಲಿ ಬಂದಿದೆ. ಇದೇ ಮಾರ್ಕ್ಸ್ ಗೆ ಸೇಮ್. ಈಗ 70 to 80,000 ಕನ್ಸಿಡರ್ ಮಾಡಿದ್ರೆ, ಒಂದ್ ಸೆಕೆಂಡ್, ಇಲ್ಲಿ ನೋಡಿ 71,000 252 69, ಆಯ್ತಾ? KCET ಮಾರ್ಕ್ಸ್ ಎಷ್ಟು? 69 252. ಇಲ್ಲಿ ನೋಡಿ ಎಷ್ಟು ರ್ಯಾಂಕ್ ಬಂದಿದೆ? ಆಲ್ಮೋಸ್ಟ್ ಎಷ್ಟು? 71,000 ಬಂದಿದೆ. ಇದು ಬೇಡ, 71,000 ಇದು ಬೇಡ, ಸ್ವಲ್ಪ ಜಾಸ್ತಿನೇ ತಗೊಳ್ಳೋಣ. 98,000 ತಗೊಳ್ಳೋಣ. 244 60, ಸರಿನಾ? ಈ ವರ್ಷದ ಸ್ಟೂಡೆಂಟ್ ಇದು ನೋಡಿ, ಇದೇ ಸ್ಟೂಡೆಂಟ್ ಇದು ಎಷ್ಟಾಗುತ್ತೆ? ಇಲ್ಲಿ 22 22 44 ಪ್ಲಸ್ 15 ಆಲ್ಮೋಸ್ಟ್ 16 ಅಂತ ಅನ್ಕೊಳ್ಳೋಣ. ಇದ್ರಲ್ಲಿ ನೋಡಿ 84 80 93 ಅಂದ್ರೆ 9 ಪ್ಲಸ್ 8 17 170 170 ಅಂದ್ರೆ 250 254 ಪ್ಲಸ್ 257 ಆಗಿದೆ. ಈ ಹುಡುಗಂದು ಎಷ್ಟಾಗಿದೆ? 244 ಪ್ಲಸ್ 60. ಈ ವರ್ಷದ ಹುಡುಗಂದು ನೋಡಿ 60 ಪ್ಲಸ್ 257 ಅಂದ್ರೆ ಮಾರ್ಕ್ಸ್ ಬೋರ್ಡ್ ಅಲ್ಲಿ ಈ ಹುಡುಗಂದೇ ಜಾಸ್ತಿ ಇದೆ. ಈ ವರ್ಷ ಹುಡುಗಂದು ಅಥವಾ ಈ ಸ್ಟೂಡೆಂಟ್ ಇದೆ ಜಾಸ್ತಿ ಇದೆ. KCET ಅಲ್ಲಿ ಆಲ್ಮೋಸ್ಟ್ ಇಬ್ಬರದ್ದು ಸೇಮ್ ಇದೆ. ರ್ಯಾಂಕ್ ನೋಡಿ 1,16,000. ಲಾಸ್ಟ್ ಇಯರ್ ಎಷ್ಟು ಬಂದಿದ್ದು ನೋಡಿ? 98,000. ಅಂದ್ರೆ ಆಲ್ಮೋಸ್ಟ್ 20 to 30,000 ರ್ಯಾಂಕ್ಗಳು ವೇರಿಯೇಷನ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಇವ್ರದ್ದು ಬಂದಿದ್ದು 244. ಈ ಹುಡುಗಂದು ಬೋರ್ಡ್ ಬಂದಿದ್ದು ನೋಡಿ, ಹುಡುಗಂದು ಅಥವಾ ಹುಡುಗಿದು ಸಮ್ವನ್, ಓಕೆ. ಬೋರ್ಡ್ ಮಾರ್ಕ್ಸ್ ನೋಡಿ
8 plus 8, 16. 16 plus 9, 250. 254, 257. ಇವ್ರದ್ದು 244. CET ಮಾರ್ಕ್ಸ್ ಆಲ್ಮೋಸ್ಟ್ 20,000 ರ್ಯಾಂಕ್ ವೇರಿಯೇಷನ್ ಆಗಿದೆ. ಈ ವರ್ಷ ತುಂಬಾ ವೇರಿಯೇಷನ್ ಆಗಿದೆ. ಓಕೆ, ಸೊ ನೋಡೋಣ. ಇದೆಲ್ಲ ನೋಡಿದ್ರೆ ನನಗೆ ಈ ವರ್ಷ ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಕೆಲವೊಂದು ಸ್ಟೂಡೆಂಟ್ಸ್ಗಳು ಟಾಪ್ ಅಲ್ಲಿ, ನಾನು ನೋಡಿದ ಪ್ರಕಾರ ನನ್ನ ಸ್ಟೂಡೆಂಟ್ಸ್ ಗಳದ್ದು ನೋಡಿದಾಗ ಟಾಪ್ ಇದರಲ್ಲಿ 10,000 ಒಳಗಡೆ ಆಲ್ಮೋಸ್ಟ್ ಒಂದು 3 to 4,000 ವೇರಿಯೇಷನ್ ಆಗಿದೆ. 10 to 20,000 ಅಲ್ಲಿ 5,000 ವೇರಿಯೇಷನ್ ಆಗಿದೆ. 20 to 40,000 ಅಲ್ಲಿ ಆಲ್ಮೋಸ್ಟ್ 5 to 7,000 ವೇರಿಯೇಷನ್ ಆಗಿದೆ. 50,000 ಮೇಲ್ಗಡೆ 10,000 ಪ್ಲಸ್ ರ್ಯಾಂಕ್ಗಳು ವೇರಿಯೇಷನ್ ಆಗಿದೆ. ತುಂಬಾ ವೇರಿಯೇಷನ್ಗಳು ಆಗಿದೆ. ಓಕೆ, ಸೊ ಮತ್ತೊಂದು, ಈ ವರ್ಷ ಏನ್ ಹೇಳ್ತಾರೆ, ನೀವು ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಲ್ಲಿವರೆಗೂ ವೇಟ್ ಮಾಡ್ಲೇಬೇಕಾಗತ್ತೆ, ಖಂಡಿತ ಮಾಡ್ಲೇಬೇಕಾಗತ್ತೆ. ಸರಿನಾ? ಸೊ ನೋಡೋಣ ಈ ವರ್ಷ ಏನಾದ್ರೂ ಅಂದ್ರೆ ಇದು ಆಗಿರೋದು ನಿಜವಾಗಿಯೂ ಆಗಿರೋದು ಅಥವಾ ಹಿಂದ್ಗಡೆ ಗ್ಲಿಚಸ್ ನನಗೆ ಗೊತ್ತಿಲ್ಲ. ಬಟ್ ಈ ವರ್ಷ ತುಂಬಾ ವೇರಿಯೇಷನ್ ಆಗಿದೆ. ಓಕೆ, ಯಾವ ಸ್ಟೂಡೆಂಟ್ಸ್ಗಳು ಪೇರೆಂಟ್ಸ್ಗಳು ಪ್ಯಾನಿಕ್ ಆಗಬೇಡಿ. ನೋಡೋಣ, ಫಸ್ಟ್ ರೌಂಡ್ ಆಗುತ್ತೆ, ಸೆಕೆಂಡ್ ರೌಂಡ್ ಆಗುತ್ತೆ, ಥರ್ಡ್ ರೌಂಡ್ ಆಗುತ್ತೆ. ವೆಯ್ಟ್ ಮಾಡಿ, ಒಳ್ಳೆ ಕಾಲೇಜ್ಗಳು ಸಿಗ್ಬೋದು. ಆಲ್ಮೋಸ್ಟ್ 5,000 to 6,000 ಏನು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಒಳ್ಳೆ ಕಾಲೇಜ್ಗಳು ಸಿಗ್ಬೋದು. ವೆಯ್ಟ್ ಮಾಡೋಣ. ಸರಿನಾ? ಈ ವರ್ಷ ನನಗೆ ಗೊತ್ತಿಲ್ಲ ಇದು ಯಾಕೆ ಇಷ್ಟು ವೇರಿಯೇಷನ್ ಆಗಿದೆ, ಇಷ್ಟು ಇನ್ಫ್ಲೇಷನ್ ಆಗಿದೆ, ನನಗೆ ಗೊತ್ತಿಲ್ಲ. ಬಟ್ ಆಗಿದೆ. ಯಾರು ಕೂಡ ಪ್ಯಾನಿಕ್ ಆಗಬೇಡಿ. ಹೆಚ್ಚಿನ ಸ್ಟೂಡೆಂಟ್ಸ್ ಗಳಿಗೆ ಇನ್ಫ್ಲೇಷನ್ ಆಗಿದೆ. ವೆಯ್ಟ್ ಮಾಡಿ. ಇಂಜಿನಿಯರಿಂಗ್ ಅಡ್ಮಿಷನ್ ಅಂದ್ರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆಗುವವರೆಗೂ ವೆಯ್ಟ್ ಮಾಡಿ. ಸಿಗುತ್ತೆ ನಿಮ್ಗೆ, ಡಿಸರ್ವಿಂಗ್ ಕಾಲೇಜ್ ಖಂಡಿತ ಸಿಗುತ್ತೆ. ಓಕೆ, ನೋಡೋಣ, ಕಾದು ನೋಡೋಣ. ಯಾರ್ಯಾರಿಗೆ ರ್ಯಾಂಕ್ ಬಂದಿಲ್ಲ ಪ್ಯಾನಿಕ್ ಆಗಬೇಡಿ. ಸ್ಪಾಟ್ ರ್ಯಾಂಕಿಂಗ್ ಅಂತ ಕೊಡ್ತಾರೆ, ಯು ಡೋಂಟ್ ನೀಡ್ ಟು ವರಿ. ಓಕೆ, ಎರಡನೇದು ಡ್ರಾಪ್ ತಗೊಳ್ಬೇಕು ಅಂತಿದ್ದವರು ದಯವಿಟ್ಟು ಯೋಚನೆ ಮಾಡಿ. ಅಷ್ಟು ಈಸಿ ಇಲ್ಲ. ಇಂಜಿನಿಯರಿಂಗ್ ಬರ್ತಾ ಬರ್ತಾ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಓಕೆ, ಮೂರನೇದು, ನೀವು ಎಕ್ಸ್ಪೆಕ್ಟೇಷನ್ ದಯವಿಟ್ಟು ಇಟ್ಕೊಳ್ಬೇಡಿ. ಬಟ್ ಥರ್ಡ್ ರೌಂಡ್ ವರೆಗೂ ವೆಯ್ಟ್ ಮಾಡಿ, ಲಾಸ್ಟ್ ರೌಂಡ್ ವರೆಗೂ ವೆಯ್ಟ್ ಮಾಡಿ. ನಿಮ್ಗೆ ಸಿಗುವಂತ ಡಿಸರ್ವಿಂಗ್ ಕಾಲೇಜ್ ಖಂಡಿತ ಸಿಗುತ್ತೆ. ಸರಿನಾ? ಯಾರಿಗಾದ್ರೂ ನಮ್ಮ ಕೌನ್ಸಿಲಿಂಗ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಇವತ್ತು ಮತ್ತೆ ನಾಳೆ ಒಳಗಡೆ ಆದಷ್ಟು ಬೇಗ ಜಾಯ್ನ್ ಆಗಿ. ಅದಾದ್ಮೇಲೆ ನನ್ನ ನಂಬರ್ಗೆ ಕಾಲ್ ಬಂದ್ರೆ ನಾನು ಇದು ಮಾಡೋದಿಲ್ಲ, ಪಿಕ್ ಮಾಡೋದಿಲ್ಲ. ಫಸ್ಟ್ ಎನ್ರೋಲ್ ಆಗಿ ಜನರಲ್ ಇನ್ಫಾರ್ಮೇಶನ್ಗೆ ದಯವಿಟ್ಟು ಕಾಲ್ ಮಾಡಬೇಡಿ. ನಾನು ಏನೇನು ಜನರಲ್ ಇನ್ಫಾರ್ಮೇಶನ್ ಕೊಡಬೇಕು ಅದನ್ನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.